ಮಿತ್ರರೇ, ಗ್ಲಿರಿಸೀಡಿಯಾ ಒಂದು ರೀತಿಯ ಕಲ್ಪವೃಕ್ಷ ಅಂತ ನಾನು ಹೇಳ್ತಾ ಇರ್ತೀನಿ. ನಮ್ಮನೆ ತೋಟದಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಗ್ಲಿರಿಸೀಡಿಯಾ ಹಾಕಿದ್ವಿ. ಇದು ಮೋಸ್ಟ್ಲಿ ಡಿಸೆಂಬರ್ 24ರಲ್ಲಿ ಸಣ್ಣ ಗಿಡ ತಂದು ಹಾಕಿದ್ದು ನರ್ಸರಿಯಿಂದ. ನೀವು ನೋಡಿ, ಇದು ಆ ಗಿಡದ ಬೇರು ಮತ್ತು ಕಾಂಡ ಹೇಗೆ ಹೀಗೆ ಕಾಂಡ ಬೆಳೀತಾ ಹೋಗಿದೆ, ಗಮನಿಸಿ. ಸುಮಾರು 12 ಅಡಿ ಎತ್ತರಕ್ಕೆ ಇವಾಗ ನಮ್ಮ ಗ್ಲಿರಿಸೀಡಿಯಾ ಮರ ಬೆಳೆದುಬಿಟ್ಟಿದೆ, ಕೇವಲ 15-16 ತಿಂಗಳಲ್ಲಿ. ಅದರದ್ದು ಕಾಂಡವನ್ನು ಗಮನಿಸಿ. ಅದು ಬಗ್ಬಾರ್ದು ಅಂಥೇಳಿ ಮುಂದೆ ಕಳೆದ ಮುಂಗಾರು ಬೇಸಿಗೆ ಮುಂಚೆ ಒಂದು ಕಡ್ಡಿ ಕಟ್ಟಿದ್ವಿ, ಗಿಡ ಸ್ವಲ್ಪ ಸ್ಟೆಮ್ ಸೈಜಿಂಗ್ ಆಗಲಿ ಅಂತ. ನೋಡಿ, ಇವಾಗ ಸ್ಟೆಮ್ ಸೈಜಿಂಗ್ ಆಗಿದೆ. ಇಷ್ಟು ಸ್ಟೆಮ್ ಸೈಜ್ ಆದರೆ ಸಾಕು. ಕೇವಲ 1.5 ವರ್ಷ ಅಥವಾ 2 ವರ್ಷದಲ್ಲಿ ನಮ್ಮ ಗ್ಲಿರಿಸೀಡಿಯಾ ಈಗ ಇಷ್ಟು ಎತ್ತರಕ್ಕೆ ಬೆಳೆದಿದೆ. ತನ್ನ ಕಾಂಡದ ಗಾತ್ರವನ್ನು ಸಹ ಜಾಸ್ತಿ ಮಾಡಿಕೊಂಡಿದೆ. ಇದರ ಅರ್ಥ ಏನಂದರೆ ನಾನಿವಾಗ ಇದಕ್ಕೆ ಕಾಳುಮೆಣಸನ್ನು ಹಬ್ಬಿಸ್ಬೋದು. ಈ ಸಲ ನಾವು ಮುಂದಿನ ತಿಂಗಳು ಸೆಪ್ಟೆಂಬರ್ ಒಳಗಡೆ ಇಲ್ಲಿಗೆ ಕಾಳುಮೆಣಸನ್ನು ಹಬ್ಬಿಸ್ತೀವಿ. ಇಲ್ಲಿ ಪೂರ್ವ ಭಾಗದಲ್ಲಿ ಇಲ್ಲಿ ನಮ್ಮ ಅಡಿಕೆ ಗಿಡ ಇದೆ. ಈ ಅಡಿಕೆ ಗಿಡಕ್ಕೆ ಸಂಗಾತಿ ಗಿಡವಾಗಿ ಗ್ಲಿರಿಸೀಡಿಯಾ ಹಾಕಿದ್ವಿ. ಈ ಗ್ಲಿರಿಸೀಡಿಯಾಕ್ಕೆ ಕಾಳುಮೆಣಸು ಹಬ್ಬಿಸುವಂಥ ಪ್ರಯತ್ನ ಶುರುವಾಗುತ್ತೆ. ಮತ್ತು ಇತ್ತೀಚೆಗೆ ಮತ್ತೆ ಕಾಫಿ ಸಮೇತ ಇಲ್ಲಿ ಹಾಕಿದ್ದೀವಿ. ಅಂದರೆ ನನಗೆ ಇಲ್ಲಿ ವಾಣಿಜ್ಯ ಬೆಳೆ ಕಾಫಿ ಮತ್ತು ಗ್ಲಿರಿಸೀಡಿಯಾಕ್ಕೆ ಬರ್ತಕ್ಕಂಥ ಕಾಳುಮೆಣಸು ಮತ್ತು ಪಕ್ಕದಲ್ಲಿರ್ತಕ್ಕಂಥ ಇನ್ನೊಂದು ವಾಣಿಜ್ಯ ಬೆಳೆ ಅಡಿಕೆ, ಕಾಳುಮೆಣಸು, ಕಾಫಿ, ಈ 3 ವಾಣಿಜ್ಯ ಬೆಳೆಗಳನ್ನು ನಾವು ಕೇವಲ ಈ ಒಂದು ಅಂತರದಲ್ಲಿ ಮಾಡಿದ್ದೀವಿ. ಈಗ ನಮ್ಮ ಗಿಡಕ್ಕೆ ಸಂಗಾತಿ ಗಿಡವಾಗಿ ಇಲ್ಲಿ ನಮ್ಮ ಮರಗೆಣಸು ಸಮೇತ ಚೆನ್ನಾಗಿ ಬರ್ತಾ ಇದೆ. ಹಾಗಾಗಿ ಗ್ಲಿರಿಸೀಡಿಯಾಕ್ಕೆ ಕಾಳುಮೆಣಸು ಹಬ್ಬಿಸ್ಬಹುದೇ ಅನ್ನೋ ಒಂದು ಆಲೋಚನೆ ಬಂತು. ಹಾಗಾಗಿ ನಾವು ಇದನ್ನು ಇಲ್ಲಿ ಇದು ಆ ಪ್ರಯತ್ನ ಮಾಡೋಣ ಅಂತ. ನೋಡಿ, ಇಲ್ಲಿ ಸುಮಾರು 12-13 ಅಡಿ ಎತ್ತರ ಕೊಟ್ಟೋಗಿದೆ. ಆಗುತ್ತೆ, ಸ್ವಲ್ಪ ಗಾಳಿ ಬಗ್ಗುತ್ತೆ. ಗಾಳಿ ಬಗ್ದಾಗ ನೋಡ್ಕೋಬೇಕು. ಕಾಂಡ ಸ್ಟ್ರಾಂಗ್ ಆಗಿಬಿಟ್ರೆ ತೊಂದರೆ ಇಲ್ಲ. ಸೊ 2 ವರ್ಷದ ನಂತರ ನೀವು ಗ್ಲಿರಿಸೀಡಿಯಾವನ್ನು ಹಾಕಿ ಹೀಗೆ ನೇರವಾಗಿ ಒಂದು ಬ್ರ್ಯಾಂಚನ್ನು, ಈ ಥರ ತುಂಬ ಬ್ರ್ಯಾಂಚಸ್ ಬರುತ್ತಲ್ವ, ಅದರಲ್ಲಿ ಯಾವುದೋ ಒಂದು ಬ್ರ್ಯಾಂಚನ್ನು ನೇರವಾಗಿ ಬೆಳಿಲಿಕ್ಕೆ ಬಿಟ್ಕೊಳ್ಳಿ. ಎಲ್ಲವನ್ನು ಕತ್ತರಿಸಬೇಡಿ, ಒಂದು ನೇರವಾಗಿ ಬೆಳೀಲಿ. ಯಾವುದು ಸದೃಢವಾಗಿ ನೇರವಾಗಿ ಬೆಳೆಯುತ್ತೋ ಅದಕ್ಕೆ ನಾವು ಬುಡದಲ್ಲಿ ಕಾಳುಮೆಣಸನ್ನು ಅಲ್ಲಿ ಸುತ್ತಲೂ ಹಾಕಬಹುದು. ಹಾಗಾಗಿ ಗ್ಲಿರಿಸೀಡಿಯಾವು ನಮ್ಮ ಕಾಳುಮೆಣಸಿಗೆ ಆಧಾರವಾಗಬಹುದೇ ಅನ್ನೋ ಒಂದು ಪ್ರಯೋಗ ನಮ್ಮನೆ ತೋಟದಲ್ಲಿ ನಡೀತಾ ಇದೆ. ಇದರ ಬಗ್ಗೆ ಮುಂದಿನ ಆಲೋಚನೆಗಳು ಅಥವಾ ಮುಂದಿನ ಪ್ರೋಗ್ರೆಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಅಲ್ಲಿವರೆಗೂ ಜೊತೆಯಾಗಿರಿ. ನಿಮ್ಮ HR ಮಂಜುನಾಥ್.